ಹೆಲೋ ಗೈಸ್, ವೆಲ್ಕಮ್ ಟು ಶ್ರೂ ಹರ್ಷ ವ್ಲಾಗ್ಸ್. ಸೊ ಇವತ್ತು ವೀಕೆಂಡ್ ಸಂಡೇ ಆಗಿರೋದ್ರಿಂದ ನಾನು ಮನೇಲೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಚಿಕನ್ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ ಈ ವಿಡಿಯೋನ ಎಂಜಾಯ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ. ಚಿಕನ್ ಬಿರಿಯಾನಿ ಮಾಡೋಕ್ಕೆ ನಾನು ಫಸ್ಟೇ ಚಿಕನನ್ನು ಸಪ್ರೇಟಾಗಿ ಬೇಯಿಸಿಟ್ಕೊತಾ ಇದ್ದೀನಿ. ಸೊ ಆವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಸೊ ನಾನಿಲ್ಲಿ ಒಂದು ಹಾಫ್ kg ಚಿಕನ್ಗೆ ಸ್ವಲ್ಪ ಸಾಲ್ಟು, ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಇದು 3 ಹಾಕಿಬಿಟ್ಟು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ದಟ್ ಆಲ್ಮೋಸ್ಟ್ 70% ಇದರಲ್ಲೇ ಬೆಂದಿರುತ್ತೆ. ಅದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಆಮೇಲೆ ರೈಸ್ ಎಲ್ಲ ಹಾಕಬೇಕಾದ್ರೆ ಇದನ್ನು ನಾನು ಹಾಕ್ಕೊತೀನಿ. ಸೊ ಇಲ್ಲಿ ಬಿರಿಯಾನಿಗೆ ರುಬ್ಬಕ್ಕೆ ಏನೇನು ತೊಗೊತಿದ್ದೀನಿ ಅಂದರೆ ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಚಿಲ್ಲಿ. ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡೋಕ್ಕೆ ಹಾಕ್ಕೊತೀನಿ. ಸೊ ನಮಗದು ಚೆನ್ನಾಗಿ ಅನಿಸುತ್ತೆ ಸೊಪ್ಪು ಸಿಕ್ಕಿದ್ರೆ ಬಿರಿಯಾನಿಲಿ. ನಾಟಿ ಸ್ಟೈಲ್ ಬಿರಿಯಾನಿಗೆ ಈ ಸೊಪ್ಪಿರೋದೇ ಮೇನ್ ಫ್ಲೇವರ್ಫುಲ್ಲಾಗಿರುತ್ತೆ. ಸೊ ನಾನು ಇದರಲ್ಲಿ ಇದನ್ನೆಲ್ಲನೂ ಫಸ್ಟು ರುಬ್ಬಿಟ್ಕೊತಾ ಇದ್ದೀನಿ ಸಪ್ರೇಟಾಗಿ. ಸೊ ಇವಾಗ ನಾವು ಆಯಿಲ್ ಹಾಕ್ಕೊಂಡು ಅದಕ್ಕೆ 1 ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ ಫ್ರೈ ಮಾಡಿದ್ಮೇಲೆ ನಾನು ಮುಂಚೆನೇ ಹೇಳಿದ್ನಲ್ಲ ಫ್ರೈ ಮಾಡೋಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊತೀನಿ ಅಂತ. ಸೊ ಮೆಂತ್ಯ ಸೊಪ್ಪು ಹಾಕ್ಕೊಂಡೆ. ಸೊ ಅದು ನೀಟಾಗಿ 2 ಫ್ರೈ ಆದಮೇಲೆ ನೀವು ಟೊಮ್ಯಾಟೊ ಹಾಕೊಬೋದು. ನಾನಿಲ್ಲಿ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ ಟೊಮ್ಯಾಟೊ, ಆನಿಯನ್ ಮತ್ತು ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗಬೇಕು. ಕಂಪ್ಲೀಟ್ಲಿ ಸ್ಮ್ಯಾಶ್ ಆಗೋ ಥರ ಆಗಬೇಕು. ಸೊ ನಾವು ಅಷ್ಟು ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನೀಟಾಗಿ. ಸೊ ಅದು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ನಾನು ಮುಂಚೆನೇ ರುಬ್ಬಿಟ್ಕೊಂಡಿದ್ನಲ್ಲ ಕೊತ್ತಂಬರಿ, ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ ಅದನ್ನು ನಾವು ಕುಕ್ಕರಿಗೆ ಹಾಕ್ಕೊತಾ ಇದ್ದೀವಿ. ಸೊ ಅದು ನೀಟಾಗಿ ಫ್ರೈ ಆದಮೇಲೆ ಅದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಆ ಹಸಿ ಫ್ಲೇವರ್ ಎಲ್ಲ ಹೋಗಿ ಅದು ಗ್ರೇವಿ ಥರ ಆಗಬೇಕು. ಸೊ ದಟ್ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಿದೆ ಅಂತ ಆಗುತ್ತೆ. ಸೊ ಅದಾದಮೇಲೆ ನಾವು ಮುಂಚೆನೇ ಬೇಯಿಸಿಟ್ಕೊಂಡಿದ್ವಲ್ಲ 70% ಚಿಕನ್. ಸೊ ಅದನ್ನು ನಾನು ಇದಕ್ಕೆ ಹಾಕ್ಕೊತಿದ್ದೀನಿ. ಸೊ ಚಿಕನ್ ಆಲ್ಮೋಸ್ಟ್ ಬೆಂದಿರುತ್ತೆ. ಮತ್ತು ಏನಕ್ಕೆ ಸೆಪ್ರೇಟಾಗಿ ಬೇಯಿಸ್ಕೋಬೇಕಂದ್ರೆ ಅದು ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ. ಸೊ ದಟ್ ಚಿಕನ್ನೂ ಚೆನ್ನಾಗಿ ಅನಿಸುತ್ತೆ ಬಿರಿಯಾನಿ ತಿನ್ಬೇಕಾದ್ರೆ. ಒಬ್ಬೊಬ್ರಿಗೆ ಬಿರಿಯಾನಿಲಿ ಇಷ್ಟ ಆಗೋಲ್ಲ ಚಿಕನ್ನು. ಸೊ ಈ ಥರ ಸೆಪ್ರೇಟೇ ಮಾಡಿ ಉಪ್ಪು ಖಾರ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಚಿಕನ್ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಮೊಸರು ಹಾಕ್ಕೊಬೇಕು. ಸೊ ಬಿರಿಯಾನಿಗೆ ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಸೊ ತುಂಬಾ ಟೇಸ್ಟಿ ಅನಿಸುತ್ತೆ. ಸೊ ನಾನು ಚೂರು ಮೊಸರು ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದು ಪೂರ್ತಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ನಾನು ನೆಕ್ಸ್ಟು ನೀರಲ್ಲಿ ನೆನೆಸಿಟ್ಕೊಂಡಿರೋ ರೈಸ್ನ ಹಾಕ್ತಾಯಿದ್ದೀನಿ. ಸೊ ನೀರಲ್ಲೇ ಮುಂಚೆ ನೆನೆಸಿಟ್ಕೊಂಡ್ರೆ ಬಿರಿಯಾನಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಅಕ್ಕಿನ ಮುಂಚೆನೇ ಅಡ್ವಾನ್ಸಾಗಿ ನೆನೆಸಿಟ್ಕೊಂಡ್ರೆ ವೆರಿ ಸಾಫ್ಟಾಗಿ ಚೆನ್ನಾಗಿ ಅನಿಸುತ್ತೆ ಬಿರಿಯಾನಿ ತಿನ್ನಬೇಕಾದ್ರೆ. ಸೊ ಆ ರೈಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ತೊಗೊತಿದ್ದೀನಿ. ಆ ನೀರಿಗೆ ಮುಂಚೆನೇ ನೀವು ಆಲ್ ದ ಸ್ಪೈಸಸ್, ಚಕ್ಕೆ, ಲವಂಗ, ಸೊ ಈ ಎಲ್ಲ ಸ್ಪೈಸಸ್ನು ನೆನೆಸಿಟ್ಕೊಂಡು ಅದೇ ನೀರನ್ನು ಹಾಕಿದ್ರೆ ಬಿರಿಯಾನಿ ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಈವನ್ ಟೇಸ್ಟಿಯಾಗಿರುತ್ತೆ. ಸೊ ಅದೇ ನೀರನ್ನು ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡೆ. ಅದಾದಮೇಲೆ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ 1 ಹಾಫ್ ಲೆಮನ್ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಅವರ್ ವೀಕೆಂಡ್ ಸ್ಪೆಷಲ್ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟ್ ನಾವು ಪೆಪ್ಪರ್ ಚಿಕನ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ಪೆಪ್ಪರ್ ಚಿಕನ್ ಮಾಡೋಕ್ಕೆ ನಾನು ಹಾಫ್ kg ಚಿಕನ್ ತೊಗೊಂಡು ಮುಂಚೆನೇ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ. ಟರ್ಮರಿಕ್ ಮತ್ತು ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದಾದಮೇಲೆ ಸ್ವಲ್ಪ ಲೆಮನ್ನು ಹಾಕ್ತಾಯಿದ್ದೀನಿ. ಸೊ ದಟ್ ಅದು ಚಿಕನ್ ಸಾಫ್ಟಾಗಿ ಬರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ಸೊ ಇದಿಷ್ಟನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಸೊ ಯಾವುದೇ ಸ್ಟಾರ್ಟರ್ಸ್ ಆದರೂ ಅಷ್ಟೇ ಮುಂಚೆನೇ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಟಿಪ್ ಯಾವುದಾದ್ರೂ ಸ್ಟಾರ್ಟರ್ ಮಾಡಬೇಕಾದ್ರೆ. ಸೊ ಇದಿಷ್ಟು ನೀಟಾಗಿ ಮ್ಯಾರಿನೇಟ್ ಆಗಲಿ. ನೆಕ್ಸ್ಟ್ ನಾನು ಪೆಪ್ಪರ್ ಚಿಕನ್ಗೆ ಏನೇನು ಸ್ಪೈಸಸ್ ರುಬ್ಕೊತಿದ್ದೀನಿ ಅಂದರೆ ಲವಂಗ, ಸ್ವಲ್ಪ ಪೆಪ್ಪರು, ಜೀರಾ, ಚಕ್ಕೆ ಮತ್ತು 3 ಕಾರ್ಡಮಮ್. ಕೊರಿಯಾಂಡರ್ ಸೀಡ್ಸು ಇರಲಿಲ್ಲ. ಸೊ ನಾನು ಪೌಡರ್ ಹಾಕ್ಕೊತೀನಿ ಲಾಸ್ಟಿಗೆ. ಸೊ ಕೊರಿಯಾಂಡರ್ ಸೀಡ್ಸ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿಟ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನಿಗೆ 2 ಚಿಲ್ಲಿ ಮತ್ತು 2 ಆನಿಯನ್ ತೊಗೊಂಡು ನೀಟಾಗಿ ಡೀಪ್ ಫ್ರೈ ಮಾಡಬೇಕು. ಸೊ ದಟ್ ಅದು ಯಾವಾಗ ಗೋಲ್ಡನ್ ಬ್ರೌನಿಷ್ ಕಲರ್ ಆಗುತ್ತೆ ಅಲ್ಲಿವರೆಗೂ ನೀವು ನೀಟಾಗಿ ಫ್ರೈ ಮಾಡಬೇಕು.
ಅದು ನೀಟಾಗಿ ಫ್ರೈ ಮಾಡಾದಮೇಲೆ ನೆಕ್ಸ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಮುಂಚೆನೇ, ಸೊ ಆ ಚಿಕನ್ನ ಹಾಕಿ ಒಂದು 20 ಮಿನಿಟ್ಸು ಲೈಕ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಸೊ ದಟ್ ಚಿಕನ್ ಚೆನ್ನಾಗಿ ಬೇಯುತ್ತೆ ಮತ್ತು ಫ್ಲೇವರ್ಫುಲ್ಲಾಗಿರುತ್ತೆ. ಅದಾದಮೇಲೆ ನಾನು 1 ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ಇಸ್ ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ. ಸೊ ನನಗಿಷ್ಟ ಆಗುತ್ತೆ ಟೊಮ್ಯಾಟೊ. ಅದು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಮುಂಚೆನೇ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ನ ಹಾಕಿದೆ. ಸೊ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಒಂದು 5 ಮಿನಿಟ್ಸ್ ಫ್ರೈ ಮಾಡಬೇಕು. ಅದೆಲ್ಲ ಆದಮೇಲೆ ನಿಮಗೇನಾದರೂ ಇನ್ನೂ ಪೆಪ್ಪರ್ ಪೌಡರ್ ಬೇಕು, ಇನ್ನೂ ಪೆಪ್ಪರ್ ಫ್ಲೇವರ್ ಬೇಕಂತ ಅಂದರೆ ಅಟ್ ದ ಲಾಸ್ಟ್ ನೀವು ಟೇಸ್ಟ್ ನೋಡಿಬಿಟ್ಟು ಪೆಪ್ಪರ್ನ ಆ್ಯಡ್ ಮಾಡ್ಕೊಬೋದು. ಸೊ ನನಗೊಂಚೂರು ಪೆಪ್ಪರ್ ಟೇಸ್ಟ್ ಕಡಿಮೆ ಅನ್ನಿಸ್ತು. ಸೊ ಇನ್ನೊಂದು ಸ್ವಲ್ಪ ಡ್ರೈ ಪೆಪ್ಪರ್ ಪೌಡ್ರನ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಪೆಪ್ಪರ್ ಪೌಡ್ರನ್ನ ಹಾಕಿ ಇನ್ನೊಂದು 5 ಮಿನಿಟ್ಸ್ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಅವರ್ ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್ ಇಸ್ ರೆಡಿ ಟು ಈಟ್. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಇವನ್ ದ ಕಾಂಬಿನೇಷನ್ ವಾಸ್ ಸೋ ಗುಡ್, ಲೈಕ್ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್ ಎರಡೂ ಚೆನ್ನಾಗಾಗಿತ್ತು ವೀಕೆಂಡ್. ಸೊ ನಿಮಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ದಿಸ್ ಈಸ್ ಅವರ್ ವೀಕೆಂಡ್ ಸ್ಪೆಷಲ್ ಬಿರಿಯಾನಿ ಆ್ಯಂಡ್ ಪೆಪ್ಪರ್ ಚಿಕನ್. ಈವನ್ ಮೈ ಹಸ್ಬೆಂಡ್ ಲೈಕ್ ದ ರೆಸಿಪಿ, ಅವ್ರಿಗೂ ತುಂಬ ಇಷ್ಟ ಆಯಿತು.